ಲೋಕಸಭೆ ಸ್ಪೀಕರ್ ಸ್ಥಾನಕ್ಕೆ ಎನ್ಡಿಎ ಇಂಡಿಯಾ ಕೂಟದ ನಡುವೆ ಪೈಪೋಟಿ ಶುರುವಾಗ್ತಾ ಇದೆ. ಎನ್ಡಿಎ ಇಂದ ಸ್ಪೀಕರ್, ಇಂಡಿಯಾದಿಂದ ಡೆಪ್ಯೂಟಿ ಸ್ಪೀಕರ್ ಅಂತ ಚರ್ಚೆ ಮಾಡಲಾಗಿತ್ತಂತೆ. ಈ ರೀತಿ ಎನ್ಡಿಎ ಹಾಗೆ ಇಂಡಿಯಾ ನಾಯಕರು ಚರ್ಚೆಯನ್ನು ನಡೆಸಿದ್ದರು ಅನ್ನೋದು ಗೊತ್ತಾಗ್ತಾ ಇದೆ. ರಾಜನಾಥ್ ಸಿಂಗ್ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ ಸಭೆ ಮಾಡಿದ್ರು ಕೂಡ ಈಗ ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಓಂ ಬಿರ್ಲಾ ಅವರ ಆಯ್ಕೆಗೆ ನಾವು ಬೆಂಬಲ ನೀಡ್ತೀವಿ, ಉಪ ಸ್ಪೀಕರ್ ಸ್ಥಾನ ವಿಪಕ್ಷಗಳಿಗೆ ಬಿಟ್ಟು ಕೊಡಬೇಕು ಅಂತ ಹೇಳ್ಕೊಂಡು ಇಂಡಿಯಾ ಕೂಟದ ನಾಯಕರುಗಳು ತಿಳಿಸಿದ್ದರು. ಆದರೆ ಉಪ ಸ್ಪೀಕರ್ ಬಗ್ಗೆ ನಿಲುವನ್ನ ಬಿಜೆಪಿ ನಾಯಕರು ಇನ್ನೂ ತಿಳಿಸಿಲ್ಲ. ಸ್ಪೀಕರ್ ಸ್ಥಾನಕ್ಕೆ ಇಂಡಿಯಾ ಅಭ್ಯರ್ಥಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಇಂಡಿಯಾ ಅಭ್ಯರ್ಥಿಯಾಗಿ ಕೆ ಸುರೇಶ್ ನಾಮಿನೇಷನ್ ಅನ್ನ ಮಾಡಿದ್ದಾರೆ. ಕೊಡಿಕುನ್ನಿಲ್ ಸುರೇಶ್ ಅವರು ಉಮೇದುವಾರಿಕೆಯನ್ನ ಈಗ ಆಲ್ರೆಡಿ ಸಲ್ಲಿಸಿದ್ದಾರೆ. ಹೀಗಾಗಿ ಉಪ ಸ್ಪೀಕರ್ ಸ್ಥಾನ ತಮಗೆ ಬಿಟ್ಕೊಡ್ಬೇಕು, ಸ್ಪೀಕರ್ ಸ್ಥಾನವನ್ನು ನಾವು ನಿಮಗೆ ಬಿಟ್ಕೊಡ್. ಯಾಕಂದ್ರೆ ಈ ಬಾರಿ ಪ್ರತಿಪಕ್ಷಗಳು ಕೂಡ ತುಸು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಕಾರಣಕ್ಕಾಗಿ ಕಳೆದ ಬಾರಿಯಂತೆ ಬಹಳ ಮುಲಾಜಿಗೆ ಬೀಳ್ತಾ ಇರುವಂಥದ್ದನ್ನೆಲ್ಲ ನಾವು ನೋಡ್ತಾ ಇಲ್ಲ. ತಮಗೇನು ಬೇಕು ಅನ್ನುವಂಥನ್ನ ಪಟ್ಟಿಡಿದು ಕೇಳ್ತಾ ಇದ್ದಾರೆ. ಆಮೇಲೆ ಮೊನ್ನೆ ಹಂಗಾಮಿ ಸ್ಪೀಕರ್ ಆಯ್ಕೆ ವಿಚಾರವನ್ನು ಕೂಡ ವಿರೋಧಿಸಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸಿರುವಂಥದ್ದನ್ನ ನೋಡಿದ್ದೀವಿ. ಇದು ಈ ಬಾರಿಯ ಮೊದಲ 18ನೇ ಲೋಕಸಭಾ ಅವಧಿಯ ಮೊದಲ ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಒಂದು ಜಿದ್ದಾಜಿದ್ದಿನಿಂದ ಕೂಡಿರುತ್ತೆ ಅನ್ನುವಂಥದ್ದಕ್ಕೆ ನಮಗೆ ಕಳೆದ 3 ದಿನಗಳಿಂದ ಉದಾಹರಣೆಗಳು ಸಿಗ್ತಾ ಇದೆ. ಅದರ ಮುಂದುವರೆದ ಭಾಗ ಈಗ ಸ್ಪೀಕರ್ ಅವರನ್ನ ಆಯ್ಕೆ ಮಾಡೋದು, ಉಪ ಸ್ಪೀಕರ್ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಶುರುವಾಗ್ತಾ ಇದೆ ಜಟಾಪಟಿ. ಮತ್ತೊಮ್ಮೆ ಓಂ ಬಿರ್ಲಾ ಅವರನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಎನ್ಡಿಎ ಮೈತ್ರಿಕೂಟ ಸಿದ್ಧತೆಯನ್ನ ನಡೆಸಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ಬಹುಶಃ ಅವ್ರ ಹತ್ರ ಅಗತ್ಯ ಸದಸ್ಯ ಬಲ ಇರುವಂತ ಕಾರಣಕ್ಕಾಗಿ ಅಂತ ಸಮಸ್ಯೆ ಆಗೋದಿಲ್ಲ ಅಂತ ಕಾಣಿಸುತ್ತೆ. ಆದರೆ ಉಪ ಸ್ಪೀಕರ್ ಆಯ್ಕೆ ವಿಚಾರವಾಗಿ ಇಂಡಿಯಾ ಕೂಟದ ನಾಯಕರುಗಳು ಬಹಳ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಈಗ ಕೊಡಿಕುನ್ನಿಲ್ ಸುರೇಶ್ ಅವರು ಉಮೇದುವಾರಿಕೆಯನ್ನು ಕೂಡ ಸಲ್ಲಿಸಿದ್ದಾರೆ. ಆದರೆ ಅವರ ಆಯ್ಕೆ ಅಷ್ಟು ಸುಲಭ ಅಲ್ಲ. ಸೊ ನಾವು ಸ್ಪೀಕರ್ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ನಾವು ನಿಮ್ಮ ಜೊತೆಗೆ ನಿಂತಿದ್ದೀವಿ, ಯಾವುದೇ ರೀತಿ ಗದ್ದಲ ಗಲಾಟೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಸಹಕರಿಸಿದ್ದೀವಿ. ಉಪ ಸ್ಪೀಕರ್ ವಿಚಾರದಲ್ಲಿ ನೀವ್ಯಾಕೆ ಇಂಥ ಧೋರಣೆಯನ್ನು ಅನುಸರಿಸ್ತಾ ಇದ್ದೀರಾ ಅನ್ನುವಂಥದ್ದು ಇಂಡಿಯಾ ಕೂಟದ ಪ್ರಶ್ನೆ ಆಗಿದೆ. ಅದೇ ತಮಗೆ ಅಗತ್ಯ ಬಲ ಇದೆ ಎನ್ಡಿಎ ಕೂಟದ್ದು, ನಾವು ಉಪ ಸ್ಪೀಕರನ್ನು ಆಯ್ಕೆ ಮಾಡ್ಕೊಳ್ತೀವಿ ಅನ್ನುವಂಥ ರೀತಿಯಾಗಿ ಎನ್ಡಿಎ ಕೂಟದ ನಾಯಕರುಗಳು ವರ್ತಿಸಿದ್ದಾರೆ ಅಂತ ಕಾಣಿಸುತ್ತೆ. ಹೀಗಾಗಿನೇ ಇದು ಇಂಡಿಯಾ ಕೂಟದ ನಾಯಕರುಗಳ ಕಣ್ಣು ಕೆಂಪಗಾಗಿಸಿದೆ. ಮತ್ತೊಂದು ಕಡೆ ಕೊಡಿಕುನ್ನಿಲ್ ಸುರೇಶ್ ಅವರನ್ನ ಉಪ ಸ್ಪೀಕರ್ ಅನ್ನಾಗಿ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಇಂಡಿಯಾ ಕೂಟ ನಾಯಕರುಗಳು ಬಹಳ ಪ್ರಯತ್ನ ಪಡ್ತಾ ಇದ್ದು, ಅದಕ್ಕೆ ಸಂಬಂಧಪಟ್ಟಂಗೆ ಉಮೇದುವಾರಿಕೆಯನ್ನು ಕೂಡ ಅವ್ರು ಸಲ್ಲಿಸಿರುವಂಥದ್ದನ್ನು ನಾವಲ್ಲಿ ನೋಡ್ತಾ ಇರಬಹುದಾಗಿದೆ. ಸೊ ಈ ಮುಖೇನವಾಗಿ ನಾನು ಈಗ ತಾನೇ ಹೇಳಿದಾಗೆ ಎನ್ಡಿಎ ಇಂಡಿಯಾ ಕೂಟದ ನಾಯಕರುಗಳ ನಡುವೆ ಜಟಾಪಟಿ ಬಹಳ ಜೋರಾಗಿ ಈ ಬಾರಿ ಮುಂದಿನ 5 ವರ್ಷಗಳ ಸಂದರ್ಭದಲ್ಲಿ ಇರುತ್ತೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಈಗ 15 ದಿನ ಆಗಿದೆ ಅಷ್ಟೇ, ಹೆಚ್ಚು ಕಮ್ಮಿ. ಆ 15 ದಿನದಲ್ಲಿ ಮೋದಿ ಸರ್ಕಾರದ ಫೇಲ್ಯೂರ್ಗಳೇನೇನು, ನೀಟ್ ಎಕ್ಸಾಮಿನೇಷನ್ ಸಂಬಂಧಪಟ್ಟಂಗೆ ಇವರು ಕರೆಕ್ಟಾಗಿ ಫಲಿತಾಂಶ ಕೊಡುವಂಥ ನಿಟ್ಟಿನಲ್ಲಿ ಫೇಲ್ಯೂರ್ ಆದರು. ಅದಾದ ನಂತರ ಅಲ್ಲಿ ಈ ನೀರಿನ ತತ್ವಾರ ಹಲವು ಕಡೆ ದೆಹಲಿ ಸೇರಿದಂಗೆ ಭಾಳ ಕಡೆ ಎಲ್ಲ ಕಂಡು ಬರ್ತಾ ಇರುವಂಥದ್ದು, ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದ ಎಡವಟ್ಟಿದೆ ಅನ್ನುವಂಥದ್ದು ಇವರ ಆರೋಪ ಆಗಿತ್ತು. ಹೀಗೆ ಒಟ್ಟು 15 ವಿಚಾರಗಳನ್ನು ಪಟ್ಟಿ ಮಾಡಿ ಈಗ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಜಸ್ಟ್ 15 ದಿನ ಆಗಿದೆ. ಈ ಸಂದರ್ಭದಲ್ಲೇ ಈಗ ಇಂಡಿಯಾ ಒಕ್ಕೂಟದ ನಾಯಕರುಗಳು ಎನ್ಡಿಎ ಕಾರ್ಯವೈಖರಿಯನ್ನು ಟೀಕೆ ಮಾಡೋದಕ್ಕೆ ಶುರು ಹೋಗಿದೆ. ಅಂದರೆ ಆ ಮಟ್ಟಿಗೆ ಇಲ್ಲಿ ಇಂಡಿಯಾ ಕೂಟದ ನಾಯಕರು ಎನ್ಡಿಎ ಮೇಲೆ ಮುಗಿ ಬೀಳ್ತಾ ಇರುವಂಥದ್ದನ್ನು ನಾವು ಮೇಲಿನ ಮೇಲೆ ನೋಡ್ತಾ ಇದ್ದೀವಿ.